ಲಭ್ಯ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿದೆ. ಟಿವಿಕೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ 5 ಕಾಂಗ್ರೆಸ್ನ ಶಾಸಕರು. ಟಿವಿಕೆ ಕಚೇರಿಯಿಂದ ಹೊರಬಂದಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ನ ಶಾಸಕರು ಸ್ಥಳೀಯ ಸಂಸ್ಥೆ, ಲೋಕಸಭೆ, ರಾಜ್ಯಸಭೆಯಲ್ಲೂ ಕೂಡ ಒಪ್ಪಂದ ಅನ್ನೋ ಮಾತುಕತೆಯಾಗಿದೆಯಂತೆ. ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಟಿವಿಕೆ ಜೊತೆಯಲ್ಲಿ ಕಾಂಗ್ರೆಸ್ ಇರುತ್ತೆ ಅನ್ನೋ ರೀತಿಯ ಮಾತುಕತೆ, ಚರ್ಚೆ ನಡೆದಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. For the decision taken by the Political Affairs Committee of Tamil Nadu Congress Committee, and subsequently the CLP takes a decision to support TVK party to form the government. Today we met the TVK leader Vijay along with our MLAs and all the senior leaders, and we have extended him the full support after we gave letter. He spoke with Congress President Kharge ji, Leader of Opposition Rahul Gandhi ji, and General Secretary of Organization Venugopal ji, and he thanked all the three leaders for their support and the letter that we have submitted him today. As per the decision taken by ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಇದ್ರು. ಅಭಿಷೇಕ್, ಆಯ್ತು, ಜಾತ್ಯತೀತ ತತ್ವದಲ್ಲಿ ಯಾರು ನಂಬಿಕೆ ಇದೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಒಂದೇನೋ ಕಾಂಗ್ರೆಸ್ನ ಕಡೆಯಿಂದ ವಿಚಾರಗಳು ಲಭ್ಯವಾಗ್ತಾ ಇರೋದು. ಆದ್ರೆ ಡಿಎಂಕೆ ಕ್ಲಿಯರ್ ಕಟ್ ಆಗಿ ಬ್ಯಾಕ್ ಸ್ಟ್ಯಾಬರ್ಸ್ ಅಂತ ಕರೀತಾ ಇದೆ ಕಾಂಗ್ರೆಸ್ ಅನ್ನ. ನಮ್ ಜೊತೆಯಲ್ಲಿ ಮೈತ್ರಿಯಲ್ಲಿದ್ದವರು ಇದೀಗ ಅಧಿಕಾರ ಬೇಕು ಅಂತ ಹೇಳಿ ಟಿವಿಕೆ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಬೆನ್ನಿಗೆ ಚೂರಿ ಹಾಕುವವರು ಅಂತ ಹೇಳಿ ಕಾಂಗ್ರೆಸ್ನವರನ್ನ ಡಿಎಂಕೆ ಜರಿತಾ ಇರೋದು. ಅಭಿಷೇಕ್, ನನ್ನ ಧ್ವನಿ ತಲುಪ್ತಾ ಇದ್ರೆ, ಜಾತ್ಯತೀತ ತತ್ವ ಅನ್ನೋ ಕಾರಣಕ್ಕೆ ಟಿವಿಕೆ ಜೊತೆ ಮೈತ್ರಿ ಅಂತ ಕಾಂಗ್ರೆಸ್ನವರು ಸಬೂಬ್ ಹೇಳ್ತಾ ಇದ್ದಾರೆ. ಆದ್ರೆ ಬ್ಯಾಕ್ ಸ್ಟಾಬರ್ಸ್ ಅಂತ ಹೇಳಿ ಡಿಎಂಕೆ ಕಾಂಗ್ರೆಸ್ನವರನ್ನ ಜರಿತಾ ಇರೋದು. ಸ್ಮಿತಾ, ಈಗ ರಾಜಕೀಯದಲ್ಲಿ ಒಂದು ಸಿದ್ಧಾಂತವನ್ನ ನಾವು ಗಮನಿಸಿದ್ದೇವೆ. ಯಾರು ಗೆಲ್ತಾರೆ ಅನ್ನೋದಕ್ಕೂ ಮೊದಲು ಯಾರಿಗೆ ಟಾಸ್ಕ್ ಅನ್ನ ನೀಡಲಾಗಿತ್ತು, ಟಾಸ್ಕ್ ಯಾವ್ದಾಗಿತ್ತು? ಚುನಾವಣೆಯನ್ನ ಗೆಲ್ಲುವಂತದ್ದು. ಇಲ್ಲಿವರೆಗೂ ಒಂದು ಮಾತಿತ್ತು, ವಿಜಯ್ ಸಿನಿಮಾಗಳಲ್ಲಿ ಸೆಲೆಬ್ರಿಟಿ ಆಗಿರ್ಬೋದು, ಆದ್ರೆ ಈ ವೋಟ್ಗಳಾಗಿ ಕನ್ವರ್ಟ್ ಆಗೋದಿಲ್ಲ ಅನ್ನೋ ಒಂದು ಮಾತನ್ನ ಈ ಹಿಂದೆ ವಿಜಯ್ ಯಾವಾಗ ಟಿವಿಕೆ ಅನೌನ್ಸ್ ಮಾಡಿದ್ರು ಆವತ್ತಿಂದ ಬಂದಿರುವಂತದ್ದು. ಆ ಕಾರಣದಿಂದಾಗಿ ವಿಜಯ್ ಗೆಲುವನ್ನ ಸಾಧಿಸೋದಿಲ್ಲ ಅನ್ನೋ ಒಂದು ಕಾರಣದಿಂದಾಗಿಯೇ, ಅದರ ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ ಏನಾದ್ರೂ ಟಿವಿಕೆ ಜೊತೆ ಮೈತ್ರಿಯನ್ನ ಮೊದಲೇ ಮಾಡ್ಕೊಂಡಿತ್ತು ಅಂದ್ರೆ ತಮ್ಮ ಪ್ರಾಬಲ್ಯ ಎಲ್ಲಿ ಕಡಿಮೆ ಆಗುತ್ತೋ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೆಲ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಸಂದೇಶವನ್ನ ಕೊಟ್ಟಿದ್ರು, ಟಿವಿಕೆ ಜೊತೆ ಹೋಗೋದು ಬೇಡ. ನಿನ್ನೆ ಮೊನ್ನೆ ಹುಟ್ಟದಂತ ಪಾರ್ಟಿ, ರಾಜಕೀಯದ ಇತಿಹಾಸ ಇಲ್ಲದೆ ಇರುವಂತ ವ್ಯಕ್ತಿ, ಆತನಿಗೆ ರಾಜಕೀಯ ಗೊತ್ತಿಲ್ಲ, ಜನರು ಆತನನ್ನ ಕೇವಲ ಸಿನಿಮಾದಲ್ಲಿ ಮಾತ್ರ ನೋಡಿದ್ದಾರೆ, ಆತನಿಗೆ ಆಡಳಿತ ಗೊತ್ತಿಲ್ಲ, ಇಂದಿಷ್ಟು ಕಾರಣಗಳನ್ನ ನೀಡಿ ಹೈಕಮಾಂಡ್ ಗಮನವನ್ನ ಒಪ್ಪಿಸಿದ್ರು, ಬೇಡ ಟಿವಿಕೆ ಜೊತೆ ಹೋಗೋದು ಅಂತ. ಈಗ ಒಂದೇ ಒಂದು ಟೆಸ್ಟ್ ಇದ್ದಿದ್ದು ಇಡೀ ರಾಜ್ಯದ ಮುಂದೆ ಯಾವ ಪಕ್ಷಕ್ಕೆ ಹೆಚ್ಚು ಬಹುಮತವನ್ನ ನೀಡಬೇಕು ಅಂತ. ಈಗ ಸ್ಪಷ್ಟವಾಗಿ ತಮಿಳುನಾಡಿನಲ್ಲಿರುವಂತಹ 234 ಕ್ಷೇತ್ರಗಳ ಪೈಕಿ 108 ಕ್ಷೇತ್ರಗಳು ಒಪ್ಕೊಂಡಿದೆ ವಿಜಯ್ ರವರೇ ನಮ್ಮ ನಾಯಕ ಅಂತ. ಅದು ರಾಜಕಾರಣಿಗಳು ಅಲ್ಲದ ವ್ಯಕ್ತಿಗಳನ್ನ ಗೆಲ್ಲಿಸಿದ್ದಾರೆ. ಅಲ್ಲಿಗೆ ಬದಲಾವಣೆ ಬೇಕಾಗಿತ್ತು ಅನ್ನೋದು ಇಡೀ ರಾಷ್ಟ್ರಕ್ಕೆ ಕೊಟ್ಟಿರುವಂತಹ ಸಂದೇಶ. ತಮಿಳುನಾಡು ಯುವಕರಿಗೆ ಅವಕಾಶವನ್ನ ಕೊಡಬೇಕು, ರಾಜಕೀಯ ಇತಿಹಾಸ ಇಲ್ಲದೇ ಇರುವಂತಹ ವ್ಯಕ್ತಿಯಾಗಿದ್ರೂ ಪರವಾಗಿಲ್ಲ, ಒಳ್ಳೆ ಆಡಳಿತವನ್ನ ಕೊಡ್ತಾನೆ ಅನ್ನೋದು ನಂಬಿಕೆ ಇದೆ. ದ್ರವಿಡಿಯ
ಇಂಡಿಯನ್ ಪಾಲಿಸಿಯನ್ನ ಫಾಲೋ ಮಾಡುವಂತ ಮತ್ತೊಂದು ಪಕ್ಷ ಬೇಕಾಗಿತ್ತು. ಡಿಎಂಕೆ ಇತ್ತು, ಎಐಎಡಿಎಂಕೆ ಇತ್ತು. ಇವ್ರಿಗೊಂದ್ಸರಿ ಅವ್ರಿಗೊಂದ್ಸರಿ ಅಧಿಕಾರವನ್ನ ಕಳೆದ ಅನೇಕ ದಶಕಗಳಿಂದ ಕೊಟ್ಕೊಂಡ್ ಬಂದಿದ್ರು ಕೂಡ ಮತ್ತೆ ಏನಾದ್ರೂ ಹೊಸತನವನ್ನ ಬಯಸ್ತಾ ಇದ್ದಂತ ಜನರಿಗೆ ಆಶಾವಾದವನ್ನ ಮೂಡಿಸಿದ್ದು ಟಿವಿಕೆಯ ವಿಜಯರವರಾಗಿದ್ರು. ಈ ಕಾರಣದಿಂದ ಕಾಂಗ್ರೆಸ್ ಹೊರಗೇನು ಉಳಿದಿತ್ತು ಇವಾಗ ಅದಕ್ಕೂ ಕೂಡ ಅನಿಸಿದೆ. ಇನ್ನ ಒಂದು 20-30 ವರ್ಷಗಳ ಕಾಲ ವಿಜಯ್ ಮೊದಲನೇ ಬಾರಿ ಎಲೆಕ್ಷನ್ ಅಲ್ಲೇ 108 ಸೀಟ್ಗಳನ್ನ ಗೆಲ್ತಾರೆ ಅಂದ್ರೆ ಅವರಿಗೆ ನಮ್ಮ ಬೆಂಬಲವನ್ನ ಸೂಚಿಸಿದ್ರೆ ಮತ್ತೊಂದು ಚುನಾವಣೆಗೆ ನಾವು ಯಾವ ಹಂತಕ್ಕೆ ಮೇಲಕ್ಕೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಬಂದಿರುವಂತದ್ದು. ಮತ್ತೊಂದು ಲೆಕ್ಕಾಚಾರವನ್ನು ಕೂಡ ನೋಡಬೇಕು. ಡಿಎಂಕೆ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ ಕೇವಲ 5 ಸೀಟ್ಗಳನ್ನ ಗೆದ್ದಿದೆ. ಡಿಎಂಕೆ ಗೆದ್ದಿರುವಂತಹ ಸೀಟ್ಗಳ ಸಂಖ್ಯೆ ಕಡಿಮೆ ಆಗಿರುವಂತದ್ದು. ಸ್ಟಾಲಿನ್ ಅವರು ನಿಂತ ಕ್ಷೇತ್ರ ಸೋತಿದ್ದಾರೆ. ಸ್ವಂತ ಸಿಎಂ ನಿಂತ ಕ್ಷೇತ್ರವನ್ನೇ ಕೂಡ ಉಳಿಸ್ಕೊಳ್ಳಕ್ಕೆ ಆಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರ ಜೊತೆ ಇನ್ನೆಷ್ಟು ದಿನ ನಾವು ಮೈತ್ರಿ ಮಾಡುವಂತದ್ದು ಸೂಕ್ತ ಅನ್ನೋದು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಇರುವಂತಹ ಬೇಸಿಕ್ ಆಲೋಚನೆ ಆಗುತ್ತೆ. ಈ ಕಾರಣದಿಂದಲೇ ಡಿಎಂಕೆ ರವರು ಈಗ ಕಾಂಗ್ರೆಸ್ ನಡೆಯನ್ನ ಧಿಕ್ಕರಿಸ್ತಾ ಇರುವಂತದ್ದು. ನಾವು ಸಪೋರ್ಟ್ ಮಾಡಿದಕ್ಕೆ 5 ಸೀಟ್ ಗೆದ್ರು, ಆದ್ರೆ ಈ 5 ಸೀಟನ್ನು ತೆಗೆದುಕೊಂಡೋಗಿ ಟಿವಿಕೆಗೆ ಕೊಡ್ತಿದ್ದಾರೆ ಅನ್ನೊಂದು ಧಾಟಿಯಲ್ಲಿ ಮಾತನಾಡಿದ್ದಾರೆ. ಈ ಸದ್ಯದ ಮಟ್ಟಿಗೆ ಡಿಎಂಕೆ ರವರು ಬೇಸರ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಕಾಂಗ್ರೆಸ್ನವರು ಅವರ ರಾಜಕೀಯ ಲೆಕ್ಕಾಚಾರವನ್ನ ಟಿವಿಕೆ ಜೊತೆ ಮುಂದೆ ಜೋಡಿಸಿರೋದ್ರಲ್ಲೂ ಕೂಡ ತಪ್ಪಿಲ್ಲ. ಆದ್ರೆ ಯಾವ ಪಕ್ಷಕ್ಕೆ ಭವಿಷ್ಯ ಇದೆ ಅಂತ ಗಮನಿಸಿದ್ರೆ ಈ ಬಾರಿ ಸ್ಪಷ್ಟ ಬಹುಮತವನ್ನ ಟಿವಿಕೆಗೆ ಕೊಟ್ಟಿರೋದ್ರಿಂದ ಈ ಒಂದು ಅಲೆ ಆರಂಭ ಆಗಿರುತ್ತೆ. ಈ ಅಲೆ ಮುಂದುವರಿಯುತ್ತೆ. ರಾಜ್ಯಸಭೆ ಇರಬಹುದು, ಲೋಕಸಭೆ ಇರಬಹುದು, ಸ್ಥಳೀಯ ಸಂಸ್ಥೆಗಳಿರಬಹುದು, ಯಾವುದೇ ಜನರಲ್ ಬಾಡಿ ಎಲೆಕ್ಷನ್ ನಲ್ಲೂ ಕೂಡ ಟಿವಿಕೆ ಕ್ಯಾಂಡಿಡೇಟ್ಗಳನ್ನ ಎಲ್ಲೆಲ್ಲಿ ಹಾಕುತ್ತೆ ಅಲ್ಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಇಷ್ಟು ಅವಕಾಶವನ್ನ ನೀಡಬೇಕು ಅಂತ ಒಂದು ಮನವಿಯನ್ನ ಅಥವಾ ಒಂದು ಡಿಮಾಂಡ್ ಅನ್ನ ಅಥವಾ ಒಂದು ಕಂಡೀಷನ್ ಅನ್ನ ಕಾಂಗ್ರೆಸ್ ಈಗಾಗಲೇ ಟಿವಿಕೆ ಜೊತೆ ಸೇರಿಸಿರುವಂತಹ ಸಾಧ್ಯತೆಯನ್ನ ನಾವು ಈಗಾಗಲೇ ವೆರಿ ಬೇಸಿಕ್ ಆಗಿ ಹೇಳಬಹುದಾಗಿರುವಂತದ್ದು. ಇನ್ನುಳಿದಂತೆ 15 - 20 ವರ್ಷಗಳ ಕಾಲ ವಿಜಯರವರು ಇದೇ ರೀತಿ ಚುನಾವಣೆಯಲ್ಲಿ ಮುಂದುವರೆದ್ರು ಅಂದ್ರೆ ಪ್ರಾಬಬ್ಲಿ ಈಗಿರುವಂತಹ ಪ್ರಾಬಬಿಲಿಟಿಗಳನ್ನ ನೋಡೋದಾಯ್ತು, ಸ್ಪೆಕ್ಯುಲೇಷನ್ ಅನ್ನು ನೋಡೋದಾಯ್ತು ಅಂದ್ರೆ ಎಂಜಿಆರ್ ಹಾಗೂ ಜಯಲಲಿತಾರವರ ಕಾಲದಲ್ಲಿ ಇದ್ದಂತಹ ಬದಲಾವಣೆಯ ಪರ್ವ ಈಗ ವಿಜಯರವರ ಕಾಲಘಟ್ಟಕ್ಕೆ ಬಂದು ನಿಂತಿದೆ. ಇಡೀ ಈ ರಾಜ್ಯದಲ್ಲಿದ್ದಂತಹ ಯುವ ಜನತೆಯ ಮತಗಳು ಕನ್ವರ್ಟ್ ಆಗಿರೋದ್ರಿಂದ ದಿಸ್ ಯೂತ್ ಇವರು ಇನ್ನೊಂದು 30 ವರ್ಷ ಕಂಟಿನ್ಯೂ ಆಗ್ತಾರೆ. ವಿಜಯ್ಗೆ ಖಂಡಿತವಾಗಿಯೂ ಬೆಂಬಲ ಸಿಗುತ್ತೆ. ನಮ್ಮ ಪಾರ್ಟಿಯ ಎಕ್ಸ್ಪಾನ್ಷನ್ಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಕಾಂಗ್ರೆಸ್ ಈಗಾಗಲೇ ಆಲೋಚನೆ ಮಾಡಿಯೇ ಈ ಒಂದು ನಿರ್ಧಾರಕ್ಕೆ ಕೈ ಹಾಕಿರುವಂತದ್ದು. ಈ ಎಲ್ಲ ರಾಜಕೀಯ ಲೆಕ್ಕಾಚಾರದಿಂದಾಗಿ ಎಐಎಡಿಎಂಕೆ ಹಾಗೂ ಡಿಎಂಕೆಗೆ ಖಂಡಿತವಾಗಿಯೂ ಹೊಡೆತ ಬೀಳುತ್ತೆ. ಆದ್ರೆ ಒಂದು ವೇಳೆ ವಿಜಯ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಏನಾದರೂ ಫೇಲ್ ಆದ್ರೂ, ಕೊಟ್ಟಿರುವಂತಹ ಭರವಸೆಗಳನ್ನ ಈಡೇರಿಸೋದ್ರಲ್ಲಿ ಫೇಲ್ ಆದ್ರೂ, ಮ್ಯಾನಿಫೆಸ್ಟೋಲ್ಲಿ ಇದ್ದಂತ ಪ್ರಣಾಳಿಕೆಯಲ್ಲಿ ಇದ್ದಂತ ಒಂದಿಷ್ಟು ಅಂಶಗಳನ್ನು ಚಾಲ್ತಿಗೆ ತರೋದ್ರಲ್ಲಿ ವಿಫಲರಾದರೆ ಆವಾಗ ವಾಪಸ್ ಡಿಎಂಕೆ ಹಾಗೂ ಎಐಎಡಿಎಂಕೆಗೆ ಸ್ಥಾನಗಳು ಸಿಗುವಂತಹ ಸಾಧ್ಯತೆ ಇದೆ ಹೊರತು ಈಗ ಟಿವಿಕೆ ಜೊತೆಗೆ ಕೈ ಜೋಡಿಸಿರುವಂತಹ ಕಾಂಗ್ರೆಸ್ಗೆ ಖಂಡಿತವಾಗಿಯೂ ಮುಂದಿನ ದಿನಗಳು ಲಾಭದಾಯಕವಾಗಿರಲಿದೆ ಅನ್ನೋ ಒಂದು ಲೆಕ್ಕಾಚಾರ ಈಗಾಗಲೇ ಬರ್ತಿರೋದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ವಿಜಯರವರು ತೆರಳಿ ನನ್ನ ಬಳಿ ಇಷ್ಟು ಜನ ಇದ್ದಾರೆ, ನಾವು ಸರ್ಕಾರವನ್ನ ರಚನೆ ಮಾಡ್ತೇವೆ, ಉಳಿದಂತೆ 2 ವಾರ ನಮಗೆ ಫ್ಲೋರ್ ಟೆಸ್ಟ್ಗೆ ಅವಕಾಶ ಕೊಡಿ ಅಂತ ಸರ್ವೇ ಸಾಮಾನ್ಯವಾಗಿ ಗೆದ್ದಂತ ಪಕ್ಷ ಏನ್ ಮಾಡುತ್ತೆ ಆ ಒಂದು ಕೆಲಸವನ್ನ ಮಾಡೋರಿದ್ದಾರೆ. ಈಗ ಟಿವಿಕೆಯ ಸದಸ್ಯರೆಲ್ಲರೂ ಕೂಡ ವಿಜಯರನ್ನ ನಾಯಕ ಅಂತ ಒಪ್ಕೊಂಡಿದ್ದಾಯ್ತು. ಕಾಂಗ್ರೆಸ್ನ 5 ಜನ ಕೂಡ ನಾಯಕ ಅಂತ ಒಪ್ಕೊಂಡಿದ್ದಾಯ್ತು. ವಿಜಯರವರ ನಿವಾಸದಲ್ಲಿ 5 ಜನ ಕಾಂಗ್ರೆಸ್ನ ಮೆಂಬರ್ಗಳಿರುವಂತದ್ದು. ಎಲ್ಲರೂ ಕೂಡ ಒಟ್ಟಾಗಿ ಹೋಗೋಣ, ನಾವೆಲ್ಲರೂ ಬಲವಾಗಿ ನಿಲ್ಲೋಣ, ಸೆಕ್ಯುಲರ್ ಐಡಿಯಾವನ್ನ ಪಾಲಿಸುವಂತ ಪಕ್ಷಕ್ಕೆ ನಾವು ಬೆಂಬಲವನ್ನ ನೀಡಿದ್ದೇವೆ. ಈ ಸೆಕ್ಯುಲರ್ ಐಡಿಯಾಗಳನ್ನ ಇನ್ನು ಮುಂದೆಯೂ ತಮಿಳುನಾಡಿನಲ್ಲಿ ಮುಂದುವರಿಸಿಕೊಂಡು ಹೋಗೋಣ, ಯಾವುದೇ ಕಾರಣಕ್ಕೂ ಕೂಡ ಜಾತಿ ರಾಜಕಾರಣವನ್ನ ಮಾಡೋದು ಬೇಡ ಅನ್ನೋ ಒಂದು ಬಾಟಮ್ ಲೈನ್ ಸ್ಟೇಟ್ಮೆಂಟ್ಗೆ ಬಂದಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ಗೆ ಕಟ್ಟು ನಿಂತ್ಕೊಳ್ತಾರೆ ಅನ್ನೋದು ಲೆಕ್ಕಾಚಾರವೆಂತದ್ದು. ಸ್ಮಿತಾ, ಸಂಪರ್ಕದಲ್ಲಿರಿ. ಅಭಿಷೇಕ್, ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ.